Hi guys, welcome back to my class. I am Kalmesh Matgar. Yes, now we discuss about playing with numbers. Already we discussed 1.1 exercise 1.1. 1.1 ಅನ್ನ ಎಕ್ಸಸೈಸ್ ಅನ್ನ ನೋಡಿದ್ವಿ. ಎಸ್ ಹಂಗಿದ್ಮ್ಯಾಗ 1.2 ಅನ್ನ ಎಕ್ಸಸೈಸ್ ಇವತ್ತಿನ ದಿವಸ ನೋಡ್ತಾ ಹೋಗೋಣ. ಎಸ್ ಫಸ್ಟ್ ಒಂದು ಕ್ವಶನ್ಸ್ ಏನ್ ಕೇಳಿದಾನ ಅಂತಂದ್ರೆ 21y5 ಎಂಬುದು 9ರ ಗುಣಕವಾಗಿದ್ದು y ಒಂದು ಅಂಕಿಯಾಗಿದ್ದರೆ y ನ ಬೆಲೆ ಕಂಡು ಹಿಡಿಯಿರಿ ಅಂತೇಳಿ ಹೇಳಿದಾನ. ಎಸ್ ಇನ್ ಇಂಗ್ಲಿಷ್ if 21y5 is a multiple of 9 where y is a digit, what is the value of y ಅಂತೇಳಿ ಕೇಳಿದಾನ. ಅಂದ್ರೆ y ವ್ಯಾಲ್ಯೂ ಅನ್ನ ಕಂಡು ಹಿಡಿಯಿರಿ ಅಂತೇಳಿ ಹೇಳಿದಾನ. ಹಂಗಿದ್ರೆ ನಮಗ್ ಬೇಕಾಗಿರೋದು ಎಸ್ ಮಲ್ಟಿಪ್ಲೈರ್ ಅಂದ್ರೆ 9ರಿಂದ ಅದು ಭಾಗ ಹೋಗ್ಬೇಕು ಅನ್ನುವಂಥದ್ದು. ಎಸ್ ಇಲ್ಲಿ ಕೊಟ್ಟಿದ್ದಾನ 21y5 2 + 1 + y + 5 ನಾವು ಕೂಡ್ಸೋಣ. 2 1 3 3 + 5 8 ಅಂತೇಳಿ ಆಗುತ್ತೆ. 8 + y ಅಂದ್ರೆ 8ಕ್ಕೆ ಎಷ್ಟನ್ನ ಕೂಡಿಸಿದಾಗ 9 ಆಗತ್ತ. ಅದು 9ರಿಂದ 9 ಮಲ್ಟಿಪ್ಲೈ ಆಗ್ಬೇಕು, ಗುಣಕ ಹೋಗ್ಬೇಕು ಅಂತೇಳಿ ಹೇಳ್ತಾನ. ಒಂದನ್ನ ಕೂಡಿಸಿದಾಗ 8 + 1 = 9 ಅಂತೇಳಿ ಆಗತ್ತ. ಎಸ್ ಹಂಗಿದ್ರ ಒಂದು y ವ್ಯಾಲ್ಯೂ ಎಷ್ಟಾಯ್ತು 1 ಅಂತೇಳಿ ಕರಿಬಹುದು. 9 ಒಂದ್ಲೆ 9, ಇದು 9ರಿಂದ ಮಲ್ಟಿಪ್ಲೈ ಹೋಗುವಂಥದ್ದು. ನೆಕ್ಸ್ಟ್ ಒಂದು ಸೆಕೆಂಡ್ ಒನ್ ಕ್ವಶನ್ಸ್ ಕೇಳಿದಾನ. 31z5 ಎಂಬುದು 9ರ ಗುಣಕವಾಗಿದ್ದು z ಒಂದು ಅಂಕಿಯಾಗಿದ್ದರೆ ಎಸ್ z ನ ಬೆಲೆ ಕಂಡು ಹಿಡಿಯಿರಿ ಅಂತೇಳಿ ಹೇಳ್ಯಾನ. If 31z5 is a multiple of 9 where z is a digit, what is the value of z ಅಂತೇಳಿ ಕೇಳಿದಾನ ಇನ್ ಇಂಗ್ಲಿಷ್. ಎಸ್ ತಗೊಳ್ಳೋಣ. 31z5 ಇದು 9ರಿಂದನ ಹೋಗ್ಬೇಕು ಅಂತೇಳಿ ಹೇಳ್ತಾನ. ಎಸ್ ನೋಡೋಣ. 3 + 1 + z + 5 ಇದು ಕೂಡ್ಸೋಣ. 3 1 4 4 + 5 9 ಅಂತೇಳಿ ಆಯ್ತು. ಎಸ್ 9ಕ್ಕೆ ಎಷ್ಟನ್ನ ಕೂಡಿಸ್ಬೇಕು 9 + z. ಎಸ್ ಕೂಡಿಸಿ ನೋಡೋಣ. 9 + 0 9 ಯಾಕ ಅಂತಂದ್ರೆ ಇದು 9ರಲ್ಲೇ ಹೋಗ್ಬೇಕು, ಗುಣಕ ಹೋಗ್ಬೇಕು ಅಂತೇಳಿ 9 ಒಂದ್ಲೆ 9 9 ಎರಡ್ಲೆ 18 ಈ ಟೈಪ್ ಆಗ್ಬೇಕು ಅಂತೇಳಿ ಹೇಳ್ತಾನ. ಎಸ್ ನೆಕ್ಸ್ಟ್ ಒನ್ 9 + 9 ಅನ್ನ ಕೂಡ್ಸೋಣ 18 ಅಂತೇಳಿ ಆಗತ್ತ. ಎಸ್ ನೋಡೋಣ ಏನೇನಾಗತ್ತ ಅಂತೇಳಿ. ಇಲ್ಲಿ z ನ ವ್ಯಾಲ್ಯೂ ಎಷ್ಟು ಕೂಡಿಸಬಹುದು ಅಂತಂದ್ರೆ ನೀವು 0 ಆದ್ರೂ ತಗೋಬಹುದು ಅಥವಾ ಎಸ್ 9 ಆದ್ರೂ ತಗೋಬಹುದು. ಎಸ್ ಇಲ್ಲಿ z ವ್ಯಾಲ್ಯೂ = 0 ಆರ್ 9 ಅಂತೇಳಿ ಕರಿಬಹುದು. ಎಸ್ ಇಲ್ಲಿ 3 + 1 + 0 ಅಂತೇಳಿ ನಾವು ತಗೋಬಹುದು, ಆರ್ 9 ಅಂತೇಳಿ ಆದ್ರೂ ತಗೋಬಹುದು. ಎಸ್ 5 ಅಂತೇಳಿ ಆಗತ್ತ. ಎಸ್ ಟೋಟಲ್ 3105 ಅಂತೇಳಿ ಅನ್ಬಹುದು. ಇದು 3105 ಆರ್ ನಾವು 9 ತಗೊಂಡಿವಿ ಅಂತಂದ್ರ 3195 ಅಂತೇಳಿ ಆಗ್ಬಹುದು ಈ ಟೈಪ್. ಎಸ್ ನೆಕ್ಸ್ಟ್ ಒನ್ ಥರ್ಡ್ ಒನ್ ಕ್ವಶನ್ಸ್ ಕೇಳಿದಾನ. ಏನಂತ ಕೇಳಿದಾನ ಅಂತಂದ್ರ 24x ಎಂಬುದು 3ರ ಗುಣಕವಾಗಿದ್ದು x ಒಂದು ಅಂಕಿಯಾಗಿದ್ದರೆ x ನ ಬೆಲೆ ಏನಾಗಿರುತ್ತದೆ ಅಂತೇಳಿ ಕೇಳೋಣ. ಸೇಮ್ ಇಫ್ 24x is a multiple of 3 where x is a digit, what is the value of x ಅಂತೇಳಿ ಕೇಳಿದಾನ. ಎಸ್ ನಾವು ಅಲ್ಲಿ ಕೆಳಗಡೆ ನಂಬರ್ಸ್ ಕೊಟ್ಟಿದಾನ, ಆ ನಂಬರ್ಸ್ ಯಾವ್ದಾದ್ರು ಒಂದು ಆಗಿರ್ಬಹುದು ಅಂತೇಳಿ ಹೇಳ್ತಾನೆ. ಇಲ್ಲಿ ಕೊಟ್ಟಿದ್ದಾನೆ ಎಸ್ಪೆಷಲಿ ನಂಬರ್ಸ್ ಗಳನ್ನ ಯಾವ್ದಾದ್ರು ಆಗಿರ್ಬಹುದು ಅಂತೇಳಿ ಆಲ್ರೆಡಿ ಅವ ಕ್ಲೂ ಕೊಟ್ಟಿದ್ದಾನ. ಎಸ್ ಹಂಗಿದ್ರೆ ನೋಡ್ತಾ ಹೋಗೋಣ. 24x ಮಲ್ಟಿಪಲ್ 3 ದಿಂದ ಹೋಗ್ಬೇಕು ಅಂತ ಹೇಳುವಂಥದ್ದು. 2 + 4 + x 2 + 4 ಕೂಡಿಸಿದಾಗ 6 ಆಯ್ತು. ಪ್ಲಸ್ x ಅನ್ನ ನಾವು ಕೂಡಿಸ್ಬೇಕು, x ನ ಬೆಲೆ ನಮಗ್ ಗೊತ್ತಾಗ್ಬೇಕು ಈಗ. ಎಸ್ ಹಂಗಿದ್ರೆ ಈಗ 6 + 0 6 ಇದು 3ರಿಂದ ಹೋಗುತ್ತಾ, 3 2 6 6 + 3 3 ಅನ್ನು ಕೂಡಿಸಿದಾಗ 9 ಆಗುತ್ತಾ, 3 3 9 6 + 6 ಕೂಡಿಸಿದಾಗ 12 ಆಯ್ತು, 3 4 12 6 + 9 ಕೂಡಿಸಿದಾಗ ಎಸ್ ಸಾರಿ 9 15 ಆಯ್ತು. ಎಸ್ ಇಲ್ಲಿ
3 5 15 ಹಂಗಿದ್ರ ಈ 3 ದಿಂದನ ಎಲ್ಲಾನು ಮಲ್ಟಿಪ್ಲಿಕೇಶನ್ ಆಗುವಂಥದ್ದು. ನಾವು ಎಕ್ಸ್ ಪ್ಲೇಸಸ್ ಒಳಗಡೆ 0 ಆದ್ರೂ ಇಡಬಹುದು, 3 ಆದ್ರೂ ಇಡಬಹುದು, 6 ಆದ್ರೂ ಇಡಬಹುದು, 9 ಆದ್ರೂ ಇಡಬಹುದು. ಎಕ್ಸ್ ವ್ಯಾಲ್ಯೂ ಇಸ್ ಈಕ್ವಲ್ ಟು 0 ಆರ್ 3 ಆರ್ 6 ಆರ್ 9 ಈ ಟೈಪ್ ಬರಿಬಹುದು. ಯಾವುದು 240 ಅಂತೇಳಿ ಬರಿಬಹುದು. ನೆಕ್ಸ್ಟ್ ಒನ್ 243 ಅಂತೇಳಿ ಬರಿಬಹುದು, 246 ಅಂತೇಳಿ ಬರಿಬಹುದು, 249 ಅಂತೇಳಿ ಆದ್ರೂ ನಾವು ಇದನ್ನ ಬರಿಬಹುದು. ಇನ್ನು ಲಾಸ್ಟ್ ಒಂದು ಕ್ವಶನ್ ಇಸ್ ಫೋರ್ತ್ ಒಂದು ಕ್ವಶನ್ ಏನ್ ಕೇಳಿದಾನ ಅಂತಂದ್ರ ಎಸ್ಪೆಷಲಿ 3 1 Z 5 ಒಂದು 3ರ ಗುಣಕವಾಗಿದ್ದು Z ಒಂದು ಅಂಕಿಯಾಗಿದ್ದರೆ Z ನ ಬೆಲೆ ಏನಾಗುತ್ತದೆ ಅಂತೇಳಿ ಕೇಳೋಣ. ಇನ್ ಇಂಗ್ಲಿಷ್ ಇಫ್ 31 Z 5 is a multiple of 3 where Z is a digit, what might be the value of Z? ಸೇಮ್ ಕ್ವಶನ್ಸ್ ಏನು ಚೇಂಜಸ್ ಇಲ್ಲ. 3 1 Z 5 multiple of 3. Yes, this is a 3 plus 1 plus Z plus 5. ಇವು ಫಸ್ಟ್ ಒನ್ ಇವುಗಳನ್ನ ಕೂಡಿಸ್ಕೊಳ್ಳೋಣ. 3 plus 1 4 4 plus 5 9 ಅಂತೇಳಿ ಆಯ್ತು, ಪ್ಲಸ್ Z ಈ ಮೂರರಲ್ಲಿ ಅದು ಹೋಗ್ಬೇಕು, ಮಲ್ಟಿಪ್ಲೈ ಆಗಬೇಕು. ಹಂಗಿದ್ರೆ ತಗೊಳ್ಳೋಣ 9 plus 0 9, 9 plus 3 12, 9 plus 6 15, 9 plus 9 18. ಎಲ್ಲಾನು 3ರಿಂದ ಹೋಗುವಂತವು. 3 3 9, 3 4 12, 3 5 15, 3 6 18 ಈ 3ರಿಂದ ಮಲ್ಟಿಪ್ಲೈ ಆಗುವಂತದ್ದು. Z ವ್ಯಾಲ್ಯೂ 0 ಆರ್ 3 ಆರ್ 6 ಆರ್ 9 ಅಂತೇಳಿ ಹೇಳ್ಬೋದು. ಇದನ್ನ 3 1 0 5 3 1 3 5 3 1 6 5 3 1 9 5 ಈ ಟೈಪ್ ಇಡಬಹುದು. ದಿಸ್ ಈಸ್ ಅ ಎಕ್ಸಸೈಸ್ 1.2 ಅಂತೇಳಿ ಕರಿಬಹುದು. ಇಲ್ಲಿಗೆ ಫಸ್ಟ್ ಒನ್ ಚಾಪ್ಟರ್ ಪ್ಲೇಯಿಂಗ್ ವಿತ್ ನಂಬರ್ಸ್ ಇದು ಕಂಪ್ಲೀಟ್ ಆಯ್ತು ಅಂತ ಹೇಳ್ಬೋದು.